ನಮಸ್ತೆ. 2022ನೇ ಇಸ್ವಿಯ ಗೀತಾ ಜಯಂತಿ ಮತ್ತು ಮೋಕ್ಷದ ಏಕಾದಶಿ ಯಾವತ್ತು ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾ ಇದ್ದೀರಾ. ಒಂದೇ ಮಾತಿನಲ್ಲಿ ಉತ್ತರ 4ನೇ ತಾರೀಕು. ಹಾಗಾದರೆ ಯಾವ ರೀತಿಯಾಗಿ ನಾವು 2 ದಿವಸ ಏಕಾದಶಿ ಬಂದರೆ ಯಾವುದನ್ನು ಮಾಡಬೇಕು ಅಂತ ತುಂಬ ಜನರಿಗೆ ಪ್ರಶ್ನೆ. ಸಾಮಾನ್ಯವಾಗಿ ಈ ಚಂದ್ರನ ಚಲನೆಯ ಆಧಾರಿತವಾದ ಕಾಲಗಣನೆ ಅದು ತಿಥಿ. ಆ ತಿಥಿ ಎಂಬುದು ಚಂದ್ರನ ಚಲನೆಯ ಮೇಲೆ ಆಧರಿಸಿರುತ್ತೆ. ಆದ್ದರಿಂದ ನಾವು ಒಂದೇ ದಿನದಲ್ಲಿ ಒಂದಕ್ಕಿಂತ ಹೆಚ್ಚಾದ ತಿಥಿಗಳು ಬರುವ ಸಾಧ್ಯತೆ ಇದೆ. ನಮ್ಮ ವೆಸ್ಟರ್ನ್ ಕ್ಯಾಲೆಂಡರ್ ಥರ ಅಲ್ಲ ಇದು. ಏಕೆಂದರೆ ವೆಸ್ಟರ್ನ್ ಕ್ಯಾಲೆಂಡರ್ ಕಾನ್ಸ್ಟೆಂಟ್ ಆಗಿರುತ್ತೆ, ಪ್ರಕೃತಿ ಹಾಗಲ್ವಲ್ಲ, ಅದು ಬದಲಾಗ್ತಾ ಇರುತ್ತೆ. ಪ್ರಕೃತಿಯ ಬದಲಾವಣೆ ಆದ ಹಾಗೆ ಅದಕ್ಕೆ ಅನುಗುಣವಾಗಿ ಪಂಚಾಂಗದ ಕಾಲಗಣನೆಯೂ ಕೂಡ ಬದಲಾಗ್ತಾ ಇರುತ್ತೆ. ಅಂತಹ ಕಾನ್ಸ್ಟೆಂಟಾಗಿ ಬದಲಾಗುತ್ತಾ ಇರುವ ಒಂದು ರೀತಿಯಾದ ಕಾಲಮಾನ ತಿಥಿ. ಉದಾಹರಣೆಗೆ 3ನೇ ತಾರೀಕು 4ನೇ ತಾರೀಕು 2 ದಿವಸ ಏಕಾದಶಿ ಇದೆ. ಯಾವ ಏಕಾದಶಿಯನ್ನು ಮಾಡಬೇಕು? ಸೂರ್ಯ ಉದಯದಲ್ಲಿ ಶುದ್ಧ ಏಕಾದಶಿ ತಿಥಿ ಬರುತ್ತದೆ. ಆ ಇಡೀ ದಿನವನ್ನು ಏಕಾದಶಿ ಉಪವಾಸಕ್ಕೆ ಆಯ್ದುಕೊಳ್ಬೇಕು. ಪುನಃ ಹೇಳ್ತಾ ಇದ್ದೀನಿ, ಸೂರ್ಯ ಉದಯದಲ್ಲಿ, ಉದಾಹರಣೆಗೆ ಸೂರ್ಯ ಉದಯದಲ್ಲಿ ಕೇವಲ ಕೆಲವೇ ನಿಮಿಷಗಳು ಏಕಾದಶಿ ಸಿಕ್ಕಿದ್ರೂ ಕೂಡ ಆ ಇಡೀ ದಿನವನ್ನು ಏಕಾದಶಿ ಉಪವಾಸದ ಆಚರಣೆಗೆ ತಗೋಬೇಕು. ಇದಿಷ್ಟು ನಿಯಮ. ಆದ್ದರಿಂದ ಈ 4ನೇ ತಾರೀಕು ಬೆಳಗ್ಗೆ ಸೂರ್ಯ ಉದಯದಲ್ಲಿ ಏಕಾದಶಿ ಬಂದಿದ್ದರಿಂದ 4ನೇ ತಾರೀಕೆ ಮೋಕ್ಷದ ಏಕಾದಶಿ. ಒಂದೊಂದು ಸಮಸ್ಯೆಗಳಿಗೆ ಒಂದೊಂದು ವ್ರತಗಳು. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏಕಾದಶಿ. ಬ್ರಹ್ಮಚಾರಿಗಳಿಗೆ ಕೆಲವು ವ್ರತಾಭಿಹಿತ, ಗೃಹಸ್ಥರಿಗೆ ಕೆಲವು ವ್ರತಾಭಿಹಿತ, ಸನ್ಯಾಸಿಗಳು ಕೆಲವು ವ್ರತಗಳನ್ನು ಮಾಡಬೇಕು, ಕೆಲವು ವ್ರತಗಳನ್ನು ಇನ್ನೊಬ್ಬರು ಮಾಡಬಾರ್ದು ಅಂತ ನಿಯಮ ಇದೆ. ಕೆಲವು ವ್ರತಗಳನ್ನು ಹಬ್ಬಗಳನ್ನು ಮಾಡಬೇಕಾದ್ರೆ ಮೈಲಿಗೆ, ಮನೆಯಲ್ಲಿ ಯಾರಾದರೂ ತೀರಿ ಹೋದರೆ ಅಥವಾ ಮಕ್ಕಳು ಹುಟ್ಟಿದರೆ ಇಂಥದ್ದೆಲ್ಲ ಇರಬೇಕಾದ್ರೆ ವ್ರತಗಳನ್ನು ಮಾಡಬಾರ್ದು, ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಎಲ್ಲ ಕಾಲದಲ್ಲಿಯೂ ಎಲ್ಲರೂ ಮಾಡಲೇಬೇಕಾದ ನಿತ್ಯ ಕರ್ಮ ಅದು ಏಕಾದಶಿ. ನಿಮಗೆ ಏನಾದರೂ ಏಕಾದಶಿಯ ಬಗ್ಗೆ ಇನ್ನಷ್ಟು ವಿಷಯ ತಿಳಿಬೇಕು ಅಂದರೆ ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ ಮಾಡಿ, ನಾನು ಏಕಾದಶಿಯ ಬಗ್ಗೆಯೇ ಅದರ ಮಹತ್ವದ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಉತ್ತರಗಳನ್ನು ಕೊಡೋ ಪ್ರಯತ್ನ ಮಾಡ್ತೀನಿ. ಒಟ್ಟಿನಲ್ಲಿ ಏಕಾದಶಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡೋದು ಏಕಾದಶಿ ವ್ರತ. ಮತ್ತು ಏಕಾದಶಿ ವ್ರತವನ್ನು ಮಾಡಿದರೆ ಅಪರಿಮಿತವಾದ ಪುಣ್ಯ, ಜನ್ಮ ಜನ್ಮಾಂತರದ ಕರ್ಮಗಳು, ನೀವೇನೇನು ಗ್ರಹದೋಷ ಅಂತೆಲ್ಲ ಕರೀತೀರಾ, ಆ ಎಲ್ಲ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಏಕಾದಶಿ ತುಂಬ ಪ್ರಶಸ್ತವಾದದ್ದು. ಅದೇ ರೀತಿಯಾಗಿ ಇದನ್ನು ಮೋಕ್ಷದ ಏಕಾದಶಿ ಅಂತ ಕರೀತಾರೆ. ಮೋಕ್ಷ ಅಂದರೆ ನಮಗೆ ಯಾಕೆ ಬೇಕು ಮೋಕ್ಷ ಅಂತ ನಿಮ್ಗೆ ಅನ್ನಿಸ್ಬೋದು. ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಕಷ್ಟದಿಂದ ಒದ್ದಾಡ್ತಾ ಇರ್ತೀವಿ, ಬಂಧನಕ್ಕೊಳಗಾಗಿರ್ತೀವಿ. ಅವರವರ ಕಷ್ಟದ ಆ ಪರಿಸ್ಥಿತಿಯಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಈ ಮೋಕ್ಷದ ಏಕಾದಶಿ ಉಪಾಸನೆ ಸಹಾಯ ಆಗುತ್ತೆ. ಅದೇ ರೀತಿಯಾಗಿ ಅದು ಬದುಕಿನ ಸಂಸಾರದ ಚಕ್ರದಿಂದಲೇ ಮುಕ್ತಿಯನ್ನು ಕೊಡುವ ಒಂದು ಮಹತ್ ಪುಣ್ಯವನ್ನು ಈ ಮೋಕ್ಷದ ಏಕಾದಶಿ ನಮಗೆ ತಂದುಕೊಡುತ್ತೆ. ಆದ್ದರಿಂದ ಈ ಏಕಾದಶಿಯನ್ನು ಯಾವ ಥರ ಮಾಡಬೇಕು? ದಶಮಿ ಒಂದು ದಿವಸ ಹಿಂದ್ಗಡೆ ಸಾತ್ವಿಕವಾದ ಆಹಾರವನ್ನು ತೆಗೆದುಕೊಳ್ಬೇಕು ಮತ್ತು ರಾತ್ರಿ ಫಲಾಹಾರವನ್ನು ತೆಗೆದುಕೊಂಡು ಮಲಗಬೇಕು. ಬೆಳಗ್ಗೆ ಎದ್ದು ದೇವರ ಪೂಜೆ ಎಲ್ಲ ನೀವು ನಿಯಮಿತವಾಗಿ ಮಾಡ್ಬೋದು. ದೇವರ ತೀರ್ಥವನ್ನು ಸ್ವಲ್ಪ ತೆಗೆದುಕೊಳ್ಬೋದು. ಬಿಟ್ಟರೆ ಯಾವುದೇ ಆಹಾರವನ್ನು ತೆಗೆದುಕೊಳ್ಳಿಕ್ಕಿಲ್ಲ. ಸಂಪೂರ್ಣ ಉಪವಾಸ. ಪುನಃ ಮಾರನೇ ದಿನ ಸೂರ್ಯ ಉದಯ ಆದ ಮೇಲೆ ದ್ವಾದಶಿ ಅಂದರೆ 4ನೇ ತಾರೀಕು ಏಕಾದಶಿ ಅಂದರೆ 5ನೇ ತಾರೀಕು ಸೂರ್ಯ ಉದಯ ಆದ ಮೇಲೆ ಅಡುಗೆಯನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಆ ಆಹಾರವನ್ನು ಸ್ವೀಕಾರ ಮಾಡುವ ಮೂಲಕ ಏಕಾದಶಿ ಪರಿಪೂರ್ಣ ಆಗುತ್ತೆ. ಮತ್ತು ಏಕಾದಶಿಯಲ್ಲಿ ಮುಖ್ಯವಾಗಿ ಮಾಡಲೇಬೇಕಾದದ್ದು ಹರಿನಾಮ ಸ್ಮರಣೆ. ಅದರಲ್ಲೂ ಈ ವರ್ಷ ನೋಡಿ, ಗೀತಾ ಜಯಂತಿ ಮತ್ತು ಮೋಕ್ಷದ ಏಕಾದಶಿ ಒಟ್ಟಿಗೆ. ಸಾಧ್ಯವಾದಷ್ಟು ಇವತ್ತು ಭಗವದ್ಗೀತೆಯ ಅಧ್ಯಯನ ಅಥವಾ ಭಗವದ್ಗೀತೆಯನ್ನು ಯಾರಾದರೂ ಪಾಠ ಮಾಡಿದರೆ ಅವರಿಗೆ ದುಡ್ಡನ್ನು ದಾನ ಮಾಡಿ ಅವರ ಮೂಲಕ 4 ಜನ ಮಕ್ಕಳಿಗೆ ಅಥವಾ ಅಗತ್ಯ ಇದ್ದವರಿಗೆ ಭಗವದ್ಗೀತೆಯ ಪಾಠ ಮಾಡಲಿಕ್ಕೆ ನೀವು ದಾನವನ್ನು, ದೇಣಿಗೆಯನ್ನು ಕೊಡ್ಬೋದು. ಭಗವದ್ಗೀತೆಯ ಪುಸ್ತಕವನ್ನು ದಾನ ಮಾಡ್ಬೋದು. ಅಥವಾ ನೀವು ಮುಖ್ಯವಾಗಿ ಈ ವರ್ಷದಿಂದ ನಾನು ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಭಗವದ್ಗೀತೆಯ ಅಧ್ಯಯನಕ್ಕಾಗಿ ಸಮಯವನ್ನು ಮತ್ತು ನಿಮ್ಮ ಸಂಪತ್ತನ್ನು ಮೀಸಲಾಗಿಡೋದನ್ನು ಒಂದು ಸಂಕಲ್ಪ ಮಾಡಿಕೊಳ್ಳಿ. ಒಂದು ವೇಳೆ
ಭಗವದ್ಗೀತೆ ನಿಮಗೆ ಬರ್ತಾ ಇದ್ದರೆ ಪ್ರತಿದಿನ ಭಗವದ್ಗೀತೆಯನ್ನು ಒಂದು 10 ನಿಮಿಷವಾದ ಶ್ಲೋಕಗಳ ಪಾರಾಯಣ ಮಾಡ್ತೀನಿ ಎಂಬ ಸಂಕಲ್ಪವನ್ನು ಮಾಡಿಕೊಂಡು ಭಗವದ್ಗೀತೆಯನ್ನು ನಿಮ್ಮ ಬದುಕಿನ ಭಾಗವನ್ನಾಗಿ ಮಾಡಿಕೊಂಡ್ರೆ ಎಲ್ಲ ಸಮಸ್ಯೆಗೆ ಭಗವದ್ಗೀತೆ ಪರಿಹಾರವನ್ನು ಕೊಡುತ್ತೆ ಅಂತ ಎಷ್ಟೋ ಸಾಧಕರು ನಮಗೆ ತಿಳಿಸಿಕೊಟ್ಟು ಹೋಗಿದ್ದಾರೆ. ಇಡೀ ಈ ಭಾರತೀಯ ವಾಂಗ್ಮಯ ಜ್ಞಾನ ಪರಂಪರೆಯ ಸಾರ ಮಹಾಭಾರತ. ಅದಕ್ಕೆ ಅದನ್ನು ಪಂಚಮ ವೇದ ಅಂತ ಕರೀತಾರೆ. ವೇದವನ್ನು ಓದಬೇಕು ಅಂತಿಲ್ಲ, ಮಹಾಭಾರತವನ್ನು ಓದಿದರೆ ಸಾಕು. ಎಲ್ಲ ಜ್ಞಾನದ ಸಾರ ಮಹಾಭಾರತದಲ್ಲಿ ಇದೆ. ಅಂತಹ ಮಹಾಭಾರತದ ಸಾರ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ. ಆದ್ದರಿಂದ ಬೇಕಾದ್ರೆ ನೋಡಿ, ನಿಮಗೆ ತುಂಬ ಗೊಂದಲ, ಸ್ಟ್ರೆಸ್ಸು, ಡಿಪ್ರೆಷನು, ಆ್ಯಂಗ್ಸೈಟಿ ಏನೇನೋ ಕರಿತೀರಿ, ಏಕಾಂತತೆ ಕಾಡ್ತದೆ. ಸುಮ್ಮನೆ ಆ ಸಮಯದಲ್ಲಿ ಭಗವದ್ಗೀತೆಯನ್ನು ಓಪನ್ ಮಾಡಿ ಯಾವುದಾದ್ರೂ ಒಂದು ಪುಟವನ್ನು ತೆಗೆದು ಓದಲಿಕ್ಕೆ ಶುರು ಮಾಡಿ. ನಿಮಗೆ ಮನಸ್ಸಿಗೆ ಸಮಾಧಾನ ಸಿಗ್ತದೆ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತದೆ, ಬದುಕಿಗೆ ಒಂದು ಭರವಸೆ ಸಿಗ್ತದೆ. ಭಗವದ್ಗೀತೆ ಇದ್ದಲ್ಲಿ ಮನೋರೋಗ ಇರೋದಿಲ್ಲ. ಹೀಗೆ ಮನಸ್ಸಿನ ಎಲ್ಲ ರೀತಿಯ ಸಮಸ್ಯೆಗೆ ಭಗವದ್ಗೀತೆ ಪರಿಹಾರವನ್ನು ಕೊಡುತ್ತೆ. ಭಗವದ್ಗೀತೆಯನ್ನು ಬದುಕಿನ ಭಾಗವನ್ನಾಗಿ ಮಾಡಿಕೊಳ್ಳಿ. ಕೇವಲ ದೇವಸ್ಥಾನದಲ್ಲಿ ಪೂಜೆ ಮಾಡಲಿಕ್ಕೆ ಅಥವಾ ಮನೆಯಲ್ಲಿ ತಂದು ಇಟ್ಟು ಪೂಜೆ ಮಾಡೋದ್ರಿಂದ ಯಾವ ಬದಲಾವಣೆಯೂ ಕೂಡ ನಿಮ್ಮ ಬದುಕಲ್ಲಿ ಆಗಲಾರದು. ಭಗವದ್ಗೀತೆಯನ್ನು ಪ್ರತಿದಿನ ತೆಗೆದು ಓದಲಿಕ್ಕೆ ಶುರು ಮಾಡಿ. ಅದು ನಿಮ್ಮ ಬದುಕಿಗೆ ಶಕ್ತಿಯನ್ನು ತುಂಬುತ್ತೆ. ಈ ಏಕಾದಶಿಯ ದಿನ ಭಗವದ್ಗೀತೆ ಹುಟ್ಟಿದ ದಿನ. ಅದು ನಮ್ಮ ಮರು ಹುಟ್ಟುವಿಗೆ ಈ ಭಗವದ್ಗೀತೆಯ ಸಹಾಯವನ್ನು ನಾವು ಪಡ್ಕೊಳ್ಳೋಣ. ಇದಾದ ಮೇಲೆ ಇನ್ನೊಂದು ಏಕಾದಶಿಯ ಮುಖ್ಯವಾದ ನಿಯಮ, ಹೇಗೆ ಶಿವರಾತ್ರಿಯಲ್ಲಿ ರಾತ್ರಿ ಪೂರ್ತಿ ಜಾಗರಣೆ ಮಾಡ್ತೀವಿ, ಅದೇ ರೀತಿಯಾಗಿ ಭಗವದ್ಗೀತೆಯ ಪಾರಾಯಣವನ್ನು ರಾತ್ರಿ ಪೂರ್ತಿ ಮಾಡಿದರೂ ಸಂತೋಷ. ಇಲ್ಲ, ಏಕಾದಶಿಯ ರಾತ್ರಿಯ ಜಾಗರಣೆಗೆ ಅಷ್ಟೇ ವಿಶೇಷ ಫಲ ಇದೆ. ಸಾಧ್ಯವಾದಷ್ಟು ರಾತ್ರಿ ಹರಿನಾಮ ಸ್ಮರಣೆಯನ್ನು, ಭಗವದ್ಗೀತೆಯ ಅಧ್ಯಯನವನ್ನು, ಪ್ರವಚನವನ್ನು ಕೇಳೋದು, ಇದಕ್ಕೆ ನಿಮ್ಮ ಸಮಯವನ್ನು ವಿನಿಯೋಗ ಮಾಡಿಕೊಳ್ಳಿ. ಅತ್ಯಂತ ಪುಣ್ಯಕರವಾದ ದಿನ ಈ ಮೋಕ್ಷದ ಏಕಾದಶಿ ಮತ್ತು ಗೀತಾ ಜಯಂತಿ. ಇವೆರಡೂ ಕೂಡ ನಿಮ್ಮ ಬದುಕಿನ ಎಲ್ಲ ರೀತಿಯ ದ್ವಂದ್ವಗಳಿಗೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬಲ್ಲಂತಹ ಶಕ್ತಿಯುತವಾದ ಒಂದು ಸಾಧನ. ಬೆಳಗ್ಗೆ 5ನೇ ತಾರೀಕು ಸೂರ್ಯ ಉದಯ ಆದ ಮೇಲೆ ಸ್ನಾನ ಮಾಡಿ ಆಹಾರವನ್ನು ಭಗವಂತನಿಗೆ ನೈವೇದ್ಯ ಮಾಡಿ ಸ್ವೀಕಾರ ಮಾಡಿ ಮತ್ತು ದ್ವಾದಶಿಯನ್ನು ಇದೇ ರೀತಿಯಾಗಿ ಹರಿನಾಮ ಸ್ಮರಣೆಯಲ್ಲಿ ಕಳೆದು ಬಿಡಿ. ಇದು ಏಕಾದಶಿ ಎಂಬುದು 3 ದಿನದ ವ್ರತ. ದಶಮಿ ಅಂದರೆ ಡಿಸೆಂಬರ್ 3ನೇ ತಾರೀಕು, ಏಕಾದಶಿ ಡಿಸೆಂಬರ್ 4ನೇ ತಾರೀಕು, ದ್ವಾದಶಿ ಡಿಸೆಂಬರ್ 5ನೇ ತಾರೀಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಗೀತಾ ಜಯಂತಿಯ ಮತ್ತು ಮೋಕ್ಷದ ಏಕಾದಶಿಯ ಶುಭಾಶಯಗಳು. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಶುಭ ದಿನ. ಏನಾದರೂ ಪ್ರಶ್ನೆ ಇದ್ದರೆ ಕಾಮೆಂಟ್ ಮಾಡಿ, ಅದಕ್ಕೆ ನಾನು ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಏಕಾದಶಿಯ ಬಗ್ಗೆ ಎಂಥದೇ ಪ್ರಶ್ನೆ ಇದ್ದರೂ ಕೂಡ ಹಾಕಿರಿ, ಅದಕ್ಕೂ ಕೂಡ ನಾನು ಬರೋ ದಿನಗಳಲ್ಲಿ ನಿಮಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.